ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ನಮ್ಮ ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಾನು ಒಬ್ಳು ಟೀಚರ್ ಆಗಿರೋದ್ರಿಂದ ಟೀಚರ್ ಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ಇದು ನನ್ನ ಮೊದಲ ವಿಡಿಯೋ ಈ ಯೂಟ್ಯೂಬ್ ಚಾನಲ್ನಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದು ದೀಪಾ ನರೋಟೆ ಆ್ಯಂಡ್ ನಾನು ಪ್ರೊಫೆಷ್ನಲಿ ಒಂದು ಲೆಕ್ಚರರ್. ಸೊ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದರೆ ನಾನು ಅಪ್ ಟು ಟೆಂತ್ ನಾನು ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದ್ದು ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಅದಾದಮೇಲೆ PUC ಅಲ್ಲಿ ಸೈನ್ಸ್ನ ತಗೊಂಡು ಸಾಕಷ್ಟು ಡಿಫಿಕಲ್ಟೀಸ್ನ ಫೇಸ್ ಮಾಡಿ ಅಫ್ಕೋರ್ಸ್ ಒಂದು ಒಳ್ಳೆ ರಿಸಲ್ಟ್ ಜೊತೆಗೆ PUCನ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಡಿಗ್ರಿನ ಕಂಪ್ಲೀಟ್ ಮಾಡಿದೆ, BSc ಇನ್ PCM ಮಾಡಿರೋ ಅಂಥದ್ದು. ಸೊ ಅದಾದಮೇಲೆ ನಾನು MScನ ಮಾಡಿದೆ. MScಯಲ್ಲಿ ನಾನು ಕೆಮಿಸ್ಟ್ರಿನ ತಗೊಂಡಿದ್ದು, ಜನರಲ್ ಕೆಮಿಸ್ಟ್ರಿ, ಸ್ಪೆಷಲೈಸೇಷನ್ ಬಂದು ಜನರಲ್ ಕೆಮಿಸ್ಟ್ರಿ ಮಾಡಿದ್ದು. ಅದಾದಮೇಲೆ ನಾನು B.Ed ಕೂಡ ಮಾಡಿದೆ ವರ್ಕ್. ಆ್ಯಂಡ್ ಅದಾದಮೇಲೆ ನಾನು ಆ್ಯಸ್ ಎ PU ಲೆಕ್ಚರರ್ ಆಗಿ 8 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಆ ಒಂದು 8 ಇಯರ್ಸಲ್ಲಿ ನಾನು ಫುಲ್ ಟೈಮ್ ಆಗೂ ಮಾಡಿದ್ದೀನಿ, ಪಾರ್ಟ್ ಟೈಮ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಟೋಟಲ್ ಒಂದು 6 ಇನ್ಸ್ಟಿಟ್ಯೂಷನಲ್ಲಿ ನಾನು ವರ್ಕ್ ಮಾಡಿರೋ ಅಂಥದ್ದು. ಮತ್ತು ನಾನು ಹಳ್ಳಿಲೂ ವರ್ಕ್ ಮಾಡಿದ್ದೀನಿ. ಅಂದರೆ ನಂದು ನೇಟಿವ್ ಬಂದು ಶಿವಮೊಗ್ಗದ ಹತ್ರ ಇರೋಂಥ ಭದ್ರಾವತಿ. ಸೊ ಅಲ್ಲಿ ಹೊಳೆಹೊನ್ನೂರು ಅಂತ ಬರುತ್ತೆ. ಅಲ್ಲಿ ಒಂದು ಸಣ್ಣ ಒಂದು ಕಾಲೇಜಲ್ಲಿ ನಾನು ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ಆ್ಯಸ್ ಎ ಫ್ರೆಷರ್ ಆಗಿ. ಸೊ ಅದಾದಮೇಲೆ ಭದ್ರಾವತಿಯಲ್ಲಿ 2 ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ, ಫುಲ್ ಟೈಮ್ ಹಾಗೆ ಪಾರ್ಟ್ ಟೈಮ್. ಅದಾದಮೇಲೆ ಶಿವಮೊಗ್ಗದಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನಾನು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಬೆಂಗಳೂರಲ್ಲೂ ಕೂಡ ಇಲ್ಲಿ 2 ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಳ್ಳಿ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಆ್ಯಂಡ್ ಈ ಬ್ಯಾಂಗ್ಳೂರ್ ಸಿಟಿಯಲ್ಲಿ ವರ್ಕ್ ಮಾಡಿರೋಂಥ ಎಕ್ಸ್ಪೀರಿಯನ್ಸು ಕೂಡ ಇದೆ. ಇಲ್ಲೂ ಕೂಡ 2 ಕಾಲೇಜಸಲ್ಲಿ ನಾನು ವರ್ಕ್ ಮಾಡಿದ್ದೆ. ಸೊ ಟೋಟಲ್ 8 ಇಯರ್ಸ್ನ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಟ್ಯೂಷನ್ ಕೂಡ ತಗೊಳ್ತಾ ಇದ್ದೆ. ಅಂದರೆ ನಾವೇ ಹೋಗಿ ಟ್ಯೂಷನ್ನಲ್ಲಿ ಟೀಚ್ ಮಾಡೋ ಹಾಗೆ ಆ ರೀತಿಯಲ್ಲೂ ಕೂಡ ನಾನು ಟೀಚ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಕೆಲವು ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಬಂದು ಮನೆಯಲ್ಲೇ ಟ್ಯೂಷನ್ನ ಹೇಳಿಸ್ಕೊಂಡಿದ್ದು ಇದೆ. ಸೊ ಆ ಥರನೂ ನಾನು ಟ್ಯೂಷನ್ನ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಏನಂದರೆ ನಾನು ಎಲ್ಲ ರೀತಿ ಇನ್ಸ್ಟಿಟ್ಯೂಷನಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಅಂದರೆ ಈಗ ಒಂದೊಂದು ಇನ್ಸ್ಟಿಟ್ಯೂಷನ್ ಒಂದೊಂದು ಥರ ಇರುತ್ತೆ. ಹಾಗೆ ಹಿಂದೂ ಅದಾಗಿರ್ಬೋದು, ಕ್ರಿಶ್ಚಿಯನಿಂದಾಗಿರ್ಬೋದು, ಆ್ಯಂಡ್ ಹಾಗೆ ಮುಸ್ಲಿಮ್ಸ್ ಆಗಿರ್ಬೋದು, ಈ ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಆದಷ್ಟು ಎಷ್ಟೊಂದು ರೀತಿಯ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಆ್ಯಸ್ ಎ ಲೆಕ್ಚರರ್ ಆಗಿ. ಆ್ಯಂಡ್ ಈ ಒಂದು ಜರ್ನಿಲಿ ಸಾಕಷ್ಟು ರೀತಿಯ ಸ್ಟೂಡೆಂಟ್ಸ್ಗಳನ್ನು ನಾನು ಫೇಸ್ ಮಾಡಿದ್ದೀನಿ. ತುಂಬ ಒಬೀಡಿಯೆಂಟ್ ಆಗಿರೋ ಸ್ಟೂಡೆಂಟ್ಸ್ಗಳನ್ನ ನಾನು ನೋಡಿದ್ದೀನಿ. ಆ್ಯಂಡ್ ಹಾಗೆ ಕೆಲವರು ತುಂಬ ಜೋರಿರೋಂಥವ್ರು, ಕಂಟ್ರೋಲಿಗೆ ಸಿಗದೆ ಇರೋವಂಥ ಸ್ಟೂಡೆಂಟ್ಸ್ಗಳನ್ನ ಕೂಡ ನಾನು ನೋಡಿದ್ದೀನಿ. ಆ್ಯಂಡ್ ಹಾಗೆ ನೋಡೋಕ್ಕೆ ವರ್ಡು ಆದರೆ ಮಾತಾಡ್ಸಿದ್ರೆ ಅಷ್ಟೇ ಚೆನ್ನಾಗಿ ಒಬೀಡಿಯೆಂಟ್ ಆಗೋ ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀನಿ. ಆ್ಯಂಡ್ ಹಾಗೆ ನಮ್ಮ ಜೊತೆ ಚೆನ್ನಾಗಿದ್ದು ಹಿಂದೆ ನಮ್ಮ ಮಾತು ಕೇಳದೆ ಇರೋಂಥ ಸ್ಟೂಡೆಂಟ್ಸ್ಗಳನ್ನು ಕೂಡ ನೋಡಿದ್ದೀನಿ. ಸೊ ಆ್ಯಂಡ್ ಹಾಗೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ ಬಂದಿದ್ದಾರೆ ಒಂದು ಬ್ಯಾಚಲ್ಲಿ ಅಂತ ಅಂದರೆ ಅವರಿಗೆ ಏನೇನು ಡಿಫಿಕಲ್ಟೀಸ್ ಇರುತ್ತೆ, ಆ್ಯಂಡ್ ಅವ್ರನ್ನ ಫೇಸ್ ಮಾಡೋವಂಥ ಟೀಚರ್ಸ್ಗಳಿಗೆ ಏನೇನು ಡಿಫಿಕಲ್ಟೀಸ್ ಇರುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಮೇನ್ ಇಂಪಾರ್ಟೆಂಟ್ ಬರೋ ಅಂಥದ್ದು ಪೇರೆಂಟ್ಸ್. ಓಕೆ, ಸೊ ಪೇರೆಂಟ್ಸಿಗೆ ಅವ್ರವ್ರ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ರಲ್ಲಿ ಯಾವ್ಯಾವ ರೀತಿ ಡಿಫಿಕಲ್ಟೀಸ್ ಇರುತ್ತೆ. ಆ್ಯಂಡ್ ಅದಕ್ಕೆ ನಾವು ಆ್ಯಸ್ ಎ ಟೀಚರ್ ಆಗಿ ನಾವು ಯಾವ್ಯಾವ ರೀತಿ ಸೊಲ್ಯೂಷನ್ಸ್ನ ಕೊಡ್ತೀವಿ. ಆ್ಯಂಡ್ ಹಾಗೆ ಕೆಲವು ಸ್ಟೂಡೆಂಟ್ಸ್ಗಳು ಹೇಗೆ ಅಂದರೆ ತುಂಬ ಓದ್ತಾರೆ, ಅವರಿಗೆ ಬರೆಯೋದಕ್ಕೆ ಬರಲ್ಲ, ಪ್ರೆಸೆಂಟೇಷನ್ ಇರಲ್ಲ. ಇನ್ನು ಕೆಲವು ಮಕ್ಕಳು ಓದೋದೇ ಇಲ್ಲ, ಜಾಸ್ತಿ ಜಸ್ಟ್ ಕೇಳಿಸ್ಕೊಂಡಿರ್ತಾರೆ, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ಎಷ್ಟೊಂದು ಇರುತ್ತೆ. ಅಂದರೆ ಒಂದು ಟೀಚಿಂಗ್ ಅಂದರೆ ಜಸ್ಟ್ ನಾವು ಟೀಚ್ ಮಾಡ್ತೀವಿ, ಅವ್ರು ಓದ್ತಾರೆ, ಇಷ್ಟೇ ಅಲ್ಲ, ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಆ್ಯಂಡ್ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಎಜುಕೇಷನ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮುಗಿಸ್ಬಿಡ್ತಾರೆ. ಇನ್ನು ಕೆಲವು ಸ್ಟೂಡೆಂಟ್ಸಿಗೆ ಅವರಿಗೆ ಅದೊಂಥರ ಒಂದು ಎಜುಕೇಷನ್ ಒಂದು ಮಿನಿಮಮ್ ಎಜುಕೇಷನ್ SLC PUC ಇದರಿಂದ ಹೊರಗೆ ಬಂದರೆ ಸಾಕಪ್ಪ ಅಂತ ಒಂಥರ ಕ್ರಾಲ್ ಮಾಡ್ಕೊಂಡು ಬರೋ ಅಂಥವ್ರು ಇದ್ದಾರೆ. ಇದ್ರ ಮಧ್ಯ ಸ್ಟೂಡೆಂಟ್ಸ್ಗಳಿಗೆ ಅವ್ರು ಇಷ್ಟದ ಪ್ರಕಾರನೇ ಸಪೋರ್ಟ್ ಮಾಡೋವಂಥ ಪೇರೆಂಟ್ಸ್ಗಳು ಕೂಡ ಇದ್ದಾರೆ. ಆ್ಯಂಡ್ ಪೇರೆಂಟ್ಸ್ಗಳು ಅವ್ರ ಇಷ್ಟನೇ ಸ್ಟೂಡೆಂಟ್ಸ್ಗಳ ಮೇಲೆ ಹೇರೋ ಅಂಥದ್ದು ಆ ಥರನೂ ಕೂಡ ಇದ್ದಾರೆ. ಸೊ ಈ ಥರ ಎಷ್ಟೊಂದು ರೀತಿ ನೋಡೋದ್ರಿಂದ ನನಗೆ ಇವಾಗ ಎಷ್ಟೊಂದು ಸ್ಟೂಡೆಂಟ್ಸ್ಗಳನ್ನಾಗಿರ್ಬೋದು, ಪೇರೆಂಟ್ಸ್ಗಳನ್ನಾಗಿರ್ಬೋದು, ಅವರಿಗೆ ಯಾವ ರೀತಿ ಪ್ರಾಬ್ಲಮ್ ಇದೆ
ಅದಕ್ಕೆ ತಕ್ಕಾಗೆ ಸೊಲ್ಯೂಷನ್ನ ನಾವು ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾನ ನನಗೆ ಸಿಕ್ಕಿದೆ ಈ ಒಂದು 8 years ಆಫ್ ಜರ್ನಿಯಲ್ಲಿ. ನಾನು ಟೋಟಲ್ ಇದುವರೆಗೂ 2014 ನಾನು ಸ್ಟಾರ್ಟ್ ಮಾಡಿದ್ದು, ಅಪ್ ಟು 2022ವರೆಗೂ ಕೂಡ ನಾನು ವರ್ಕ್ ಮಾಡಿದ್ದೆ. ಆ್ಯಂಡ್ ಹಾಗೆ ಈಗ ಒಂದು 2 yearsಯಿಂದ ನಾನು ಬ್ರೇಕ್ನ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಬೇಬಿ ಇರೋದ್ರಿಂದ. ಸೊ ಈಗ ಒಂದು 2 years ಬ್ರೇಕ್ನ ತೊಗೊಂಡಿದ್ದೀನಿ. ಮತ್ತೆ ಇನ್ ಫ್ಯೂಚರಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು, ರೀಸ್ಟಾರ್ಟ್ ಮಾಡ್ತೀನಿ. ಬಟ್ ಏನಂದರೆ ಈಗ ಬೇಬಿ ಇರೋದ್ರಿಂದ ಕಂಪ್ಲೀಟ್ ಅಟೆನ್ಷನ್ ಕೊಡಬೇಕು ಅನ್ನೋದು ನನಗಾಗಲಿ ನಮ್ಮ ಹಸ್ಬೆಂಡಿಗಾಗಲಿ ಅದೊಂದಿದೆ. ಸೊ ಅಂದರೆ ಈಗ ಪೇರೆಂಟಿಂಗ್ ಅಂದರೆ ಇಬ್ಬರು ಕೂಡ ಶೇರ್ ಮಾಡಬೇಕು, ಬಟ್ ಅದರಲ್ಲಿ ಒಬ್ಬರು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೇಬೇಕು ಮಗು ಆಗಿದ್ದಾಗ. ಬಟ್ ನಾವು ಬೇರೆಯವ್ರ ಹತ್ರ ಬಿಟ್ಟು ಹೋಗುವಂಥದ್ದು ಅದೆಲ್ಲ ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಟೇಕ್ ಕೇರ್ ಮಾಡೋಂಥ ರೆಸ್ಪಾನ್ಸಿಬಿಲಿಟಿನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ ಕೇಸ್ ನಾನು ಅದು ಜಾಯ್ನ್ ಮತ್ತು ನಮಗೆ ಏನಂದರೆ ಟೀಚರ್ಸ್ಗೆ ಪಾರ್ಟ್ ಟೈಮ್ ಫುಲ್ ಟೈಮ್ ಈ ಥರ ಎಲ್ಲ ಇರುತ್ತೆ. ಬಟ್ ಆದರೂ ಕೂಡ ನನಗೆ ನನ್ನ ಮಗಳನ್ನ 1 minute ಕೂಡ ಇಲ್ಲಿ ಬಿಟ್ಟು ಹೋಗೋ ಅಂಥದ್ದು ಯಾವುದೇ ರೀತಿ ಫೆಸಿಲಿಟಿ ಆಗಿರ್ಬೋದು ಅಥವಾ ಒಬ್ಬರ ಮೇಲೆ ಭರವಸೆನ ಇಟ್ಟು ಹೋಗುವಂಥದ್ದು ನನಗೆ ಇಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇರೋ ಕಾರಣ ಕಂಪ್ಲೀಟ್ ನಾನು ನಮ್ಮ ಮಗುನ ಟೇಕ್ ಕೇರ್ ಮಾಡೋಕ್ಕೆ ಅಂತಲೇ ನನ್ನ ಟೈಮ್ನ ಇರಿಸ್ಕೊಂಡಿದ್ದೀನಿ. ಬಟ್ ಅದಾಗೂ ಕೂಡ ಏನಂದರೆ ನಮಗೆ ಪ್ರೊಫೆಷನ್ ರೀಸ್ಟಾರ್ಟ್ ಯಾವಾಗ ಮಾಡ್ತೀನಿ ಅನ್ನೋದು ನನ್ನ ಮನಸ್ಸಲ್ಲಿ ತುಂಬಾ ಕೊರಿತಾ ಇದೆ. ಸೊ ಹಾಗಾಗಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಟ್ಲೀಸ್ಟ್ ಈ ಒಂದು ಥ್ರೂ ಚಾನೆಲ್ ಮಾಡೋದ್ರಿಂದ ನಾನು ಆ ಪ್ರೊಫೆಷನ್ನ ಕಂಟಿನ್ಯೂ ಮಾಡ್ಬೋದಲ್ಲ, ಅಂದರೆ ಅಟ್ಲೀಸ್ಟ್ ಕೆಲವರು ನನಗೆ ಸಿಗ್ತಾರೆ ಈ ಟಾಪಿಕ್ ಬಗ್ಗೆ, ಟೀಚರ್ಸ್ ಬಗ್ಗೆ ಆಗಿರ್ಬೋದು, ಪೇರೆಂಟ್ಸ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಹೇಗೆ ಫೇಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಒಂದು ಸೊಲ್ಯೂಷನ್ನ ಕೊಡೋದಾಗಿರ್ಬೋದು. ಈ ಒಂದು ಟಾಪಿಕ್ ಕೂಡ ನನಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು ಅನಿಸುತ್ತೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ನನಗೆ ಮಾತಾಡೋಕ್ಕೆ ನನ್ನದೇ ಆದಂಥ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡೋಣ, ನನ್ನದೇ ಒಂದೊಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೋಸ್ಕರ ನಾವೊಂದು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ ನಿಮಗೆ ಯಾರಿಗೆ ಏನಾದ್ರು ಡಿಫಿಕಲ್ಟೀಸ್ ಇದ್ದರೆ, ಅಂದರೆ ಈ ಚಾನಲ್ನ ನಾನು ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ಏನಂದರೆ ಪೇರೆಂಟ್ಸಿಗೆ. ಏನಂದರೆ ಇವಾಗ ಪೇರೆಂಟ್ಸಿಗೆ ಹೇಗೆ ಅಂದರೆ ಅವರ ಮಕ್ಕಳು, ಈಗ ನೋಡಿ ಹುಟ್ಟಿದಂಥ ಮಗುಗೆ ಕಣ್ಬಿಡೋದು, ಕಣ್ಣು ಮುಚ್ಚೋದು, ನಿದ್ದೆ ಮಾಡೋದು, ಎದ್ದೊಳೋದು, ಅಳೋದು, ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಅದೇ 3 months ಆದ ತಕ್ಷಣ ಒಂದು ಸ್ವಲ್ಪ ಏನಾದ್ರು ಇಟ್ಕೊಳ್ಳೋದು, ನಮಗೆ ರೆಸ್ಪಾಂಡ್ ಮಾಡೋವಂಥ ಸ್ಟಾರ್ಟ್ ಆಗುತ್ತೆ. ಅದೇ 6 months ಬರ್ತಾ ಇದ್ದಂಗೆ ಪಲ್ಟಿ ಹೊಡಿಯೋದು, ಕ್ರಾಲ್ ಮಾಡೋದು, ಅಂಬೆಗಾಲು ಹಾಕೋದು, ಸ್ಟೇಜ್ ಬೈ ಸ್ಟೇಜ್ ಬೆಳೀತಾ ಬರುತ್ತೆ ಮಗು. ಆ್ಯಂಡ್ ಹಾಗೆ ಒಂದು 2.5 ಆದ ತಕ್ಷಣ ಸ್ಕೂಲಿಗೆ ಸೇರಿಸ್ಬೇಕು. ಆವಾಗ ಪೇರೆಂಟ್ಸಿಗೆ ಒಂದು ಥರ ಮಕ್ಕಳನ್ನ ಫೇಸ್ ಮಾಡೋ ರೀತಿ. ಆ್ಯಂಡ್ ಅದಾದಮೇಲೆ ಸ್ಕೂಲಿಗೆ ಸೇರಿಸಿಂದ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಥರ ಸ್ಟೇಜ್ ಇರುತ್ತೆ. ಮಧ್ಯಾಹ್ನ ಮಲಗಿಸೋದು, ತಿನ್ನಿಸೋದು, ಎದೋಡಿಸೋದು, ಆಟ ಆಡಿಸೋದು. 1ನೇ ಕ್ಲಾಸಿಗೆ ಆದಮೇಲೆ ಫುಲ್ ಡೇ ಇರುತ್ತೆ, ಹೋಮ್ವರ್ಕ್ ಇರುತ್ತೆ, ಪ್ರಾಜೆಕ್ಟ್ಸ್ಗಳಿರುತ್ತೆ, ಈ ಥರ ಬರ್ತಾ ಇರುತ್ತೆ. ಆ್ಯಂಡ್ ಈಗ 10 years ಆಗ್ತಿದ್ದಂಗೆ ಮಕ್ಕಳಿಗೆ 10 to 12 ಈ ಒಂದು ನಡುವೆ ಏನಂದರೆ ಹೆಣ್ಮಗುಗೆ ಆಗಲಿ ಗಂಡು ಮಗುಗೆ ಆಗಲಿ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕಾಗಿ ಬಿಹೇವಿಯರಲ್ ಚೇಂಜಸ್ ಕೂಡ ಬರ್ತಾ ಹೋಗುತ್ತೆ. ಆವಾಗ ಮಕ್ಕಳಲ್ಲಿ ತುಂಬ ಫಿಸಿಕಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದರೆ ಇಂಟರ್ನಲಿ, ಆಫ್ಕೋರ್ಸ್ ಫಿಸಿಕಲಿನೂ ಆಗುತ್ತೆ, ಇಂಟರ್ನಲಿನೂ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಕೂಡ ಆಗ್ತಾ ಹೋಗುತ್ತೆ. ಆವಾಗ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅವರನ್ನು ಹ್ಯಾಂಡಲ್ ಮಾಡೋಕ್ಕೆ ಪೇರೆಂಟ್ಸಿಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಕೆಲವೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಈ ಎಲ್ಲ ಮತ್ತು ಇದೆಲ್ಲನೂ ಕೂಡ ಅಕಾಡೆಮಿಕ್ಸಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಅದನ್ನು ಯಾವ್ದಾದ್ರು ಒಬ್ರನ್ನ ಹೇಳಬೇಕು, ಗೈಡೆನ್ಸ್ ತೊಗೋಬೇಕು. ಈ ಥರದಲ್ಲಿ ಕೆಲವೊಂದು ಡೌಟ್ಸ್ ಏನಾದರೆ ಕ್ಲಿಯರ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಇದ್ದಾಗ ಸೊ ನನಗೆ ಗೊತ್ತಿರೋವಂಥ ವೇಯಲ್ಲಿ ಅದನ್ನು ಕ್ಲಿಯರ್ ಮಾಡೋ ಅಂಥದ್ದನ್ನು ನಾನು ಈ ಒಂದು ವಿಡಿಯೋ ಥ್ರೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಮಕ್ಕಳು ಇವಾಗ ಓಕೆ ಅವರು ಅಪ್ ಟು 10th ಮುಗಿಸಿದ್ದಾರೆ ಆ್ಯಂಡ್ PUC ಬರ್ತಾರೆ. PUC ಅಂತ ಬಂದರೆ ಎಷ್ಟೊಂದು ನಾನು ನೋಡಿದ ಹಾಗೆ, ನನ್ನ ಕೆರಿಯರಲ್ಲಿ ನೋಡಿದ ಹಾಗೆ ತುಂಬ ಜನ ಮಕ್ಕಳದ್ದು ಒಂಥರ ಲೈಫ್ ಚೇಂಜಿಂಗ್ ಅಂತಲೇ ಹೇಳ್ಬೋದು ಅದು. ಏಕೆಂದರೆ ಅಪ್ ಟು 10th ಚೆನ್ನಾಗಿ ಓದದೇ ಇಲ್ಲದೇ ಇರೋ ಮಕ್ಕಳು PUC ಬಂದಾಗ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಓದ್ತಾರೆ. ಆ್ಯಂಡ್ ಅಪ್ ಟು 10th ತುಂಬ ಚೆನ್ನಾಗಿ ಓದ್ತಿದ್ದ ಮಕ್ಕಳು ಆಟೋಮೆಟಿಕ್ಕಾಗಿ PUC ಬಂದಾಗ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗಿ ತುಂಬಾ ಚೇಂಜಸ್ ಆಗಿಬಿಡ್ತಾರೆ. ಆ್ಯಂಡ್ PU ಸ್ಟೇಜಲ್ಲಿ ಏನಾದರೆ ತುಂಬ ಅವರು ಮೆಂಟಲಿ ಚೇಂಜಸ್ ಆಗ್ತಾ ಹೋಗ್ತಾರೆ.
ಅಪ್ ಟು ಟೆಂತ್ ಒಳಗೆ ಫಿಸಿಕಲಿ ಏನು ಚೇಂಜಸ್ ಇರುತ್ತೆ, ಬಟ್ PUC ಬಂದ ತಕ್ಷಣ ಮೆಂಟಲಿ ತುಂಬ ಚೇಂಜಸ್ ಆಗುತ್ತೆ. ಕೆಲವು ಮಕ್ಕಳು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ, ಇನ್ನು ಕೆಲವು ಮಕ್ಕಳು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಒಬ್ಬ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಅಪ್ ಟು 10th ಮಾರ್ಕ್ಸ್ನ ತೊಗೊಂಡು ಕಾಲೇಜಿಗೆ ಜಾಯ್ನ್ ಆಗಿರೋಂಥ ಹುಡುಗ ಬ್ಲೂ ಫಿಲ್ಮ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದ. ಬಟ್ ಅವನು ಮತ್ತೆ ಅದನ್ನು ಕರೆಕ್ಟ್ ಮಾಡಿಕೊಂಡ. ಅದೆಲ್ಲ ಸ್ಟೋರೀಸು ನನಗೆ ಇನ್ನೂ ಹಾಗೆ ಮೈಂಡಲ್ಲಿದೆ. ಮತ್ತೆ PUC ಹೇಗೆ ಅಂದರೆ, ಅದೊಂದು ಒಂಥರ ಫೌಂಡೇಶನ್ ಇಟ್ಕೊಂಡು ಒಂದು ಒಳ್ಳೆ ಡಿಸೈನಲ್ಲಿ, ಒಂದು ಒಳ್ಳೆ ಔಟ್ಲುಕ್ಕಲ್ಲಿ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದ ಹಾಗೆ. ಅದು ಮೈಂಡಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಹೇಳಿ ನಾವು ಬೇಸಿಕ್ ಹಾಕ್ತಾ ಇರ್ತೀವಿ ನೋಡಿ, ಫೌಂಡೇಶನ್. ಆ ಥರ ಫೌಂಡೇಶನ್ ಹಾಕ್ತಾ ಇರ್ತೀವಿ. ಏನಂದರೆ, ಆ ಫೌಂಡೇಶನ್ ಯಾಕೆ ಹಾಕ್ತಾ ಇರ್ತೀವಿ ಅಂದರೆ, ಆ ಮೇಲೆ ನಮಗೆ ಸುಂದರವಾದ ಒಂದು ಬಿಲ್ಡಿಂಗ್ನ ಕಟ್ಟಬೇಕು ಅನ್ನೋ ಪ್ಲ್ಯಾನಲ್ಲಿ ಅಷ್ಟು ಕನಸುಗಳು ಇಟ್ಕೊಂಡು ಅದಕ್ಕೆ ಫೌಂಡೇಶನ್ ಹಾಕುವಂಥ ಸ್ಟೇಜ್ ಬಂದು PUC. ಸೊ ಆ ಒಂದು ಸ್ಟೇಜ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ PU ಆದಮೇಲೆ ಮಕ್ಕಳಿಗೆ ಜಾಸ್ತಿ ಫ್ರೀಡಮ್ ಅನ್ನೋದು ಬೇಕಾಗ್ತಾ ಹೋಗುತ್ತೆ. ಆವಾಗ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಇದೆಲ್ಲ ಕನ್ಫ್ಯೂಷನ್ ಕೆಲವು ಪೇರೆಂಟ್ಸಿಗಿರುತ್ತೆ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಮಕ್ಕಳಿಗೆ ಪೇರೆಂಟ್ಸ್ಗಳಿಗೆ ಕನ್ವೆ ಮಾಡೋದಾಗಿರ್ಬೋದು. ಇದರಲ್ಲೆಲ್ಲ ಸ್ವಲ್ಪ ಅದು ಇದು ಕನ್ಫ್ಯೂಷನ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಈ ಒಂದೆಲ್ಲ ಕನ್ಫ್ಯೂಷನ್ಗೆ ನನ್ನ ಥ್ರೂ ಅಲ್ಲಿ ನಾನು ನೋಡಿರೋಂಥ ವೇ ಅಲ್ಲಿ ನಾನು ಒಂದು ಕನ್ಕ್ಲೂಷನ್ನ, ಒಂದು ಹೆಲ್ಪ್ ರೀತಿಯಲ್ಲಿ ಒಂದು ಸೊಲ್ಯೂಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸೊ ಆ್ಯಂಡ್ ಈ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೇಯ್ನಾಗಿ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡೋ ಉದ್ದೇಶ ಅಂದರೆ, ನಾನು ಹೇಳೋದ್ನಲ್ಲ, ನನಗೆ ನನ್ನ ಪ್ರೊಫೆಷನ್ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ನನಗೆ ಅಷ್ಟು ಈಗ ಆಲ್ರೆಡಿ 2 years ನಾನು ಟೈಮ್ನ ತೊಗೊಂಡಿದ್ದೀನಿ. ಈಗ ನನ್ನ ಮಗಳು 2.4 ಆಯಿತು, ನನಗೆ 2.4 ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಒಂದು 3 months ಮಧ್ಯೆ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ಕಿಗೆ ಸೇರಿಸ್ಬೇಕು. ಮಧ್ಯೆ ಗ್ಯಾಪಲ್ಲಿ ನನ್ನ ಮಗಳು ಈಗ ಎಷ್ಟೊಂದು ಮಾತಾಡ್ತಾ ಇದ್ದಾಳೆ. ಸೊ ಹಾಗಾಗಿ ನನಗೂ ಸ್ವಲ್ಪ ಫ್ರೀ ಅನಿಸ್ತಾ ಇದೆ. ಹಾಗಾಗಿ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅನ್ನೋದಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮಗೆ ಏನಾದ್ರು ಮಾತಾಡಬೇಕು, ನಿಮಗೇನಾದ್ರು ಕನ್ಫ್ಯೂಷನ್ಸ್ ಇದೆ ಅನ್ನೋದ್ರೆ, ಯಾವ ಟಾಪಿಕ್ ಬಗ್ಗೆ ನಿಮಗೆ ಮಾತಾಡಬೇಕು ಅಂತ ಏನಾದ್ರು ನಿಮಗೆ ಅನಿಸಿದ್ರೆ, ಏನಾದ್ರು ಕ್ವಶನ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಐದರ್ ಪರ್ಸ್ನಲಿ ಅಥವಾ ವಿಡಿಯೋ ಮೂಲಕ ನಿಮಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್. ಹ್ಯಾವ್ ಎ ನೈಸ್ ಡೇ.